1 minute ಅಣ್ಣ. ಒಬ್ಬೊಬ್ರು ಮಾತಾಡಿಯಪ್ಪ, ಯಾಕೆ ಹೇಗೆ ಮಾಡ್ತಾರೆ ನೀವು? ಒಂದ್ ನಿಮಿಷ ಇಳ್ಳಾಗಲ್ಲ, ಸುಮ್ನೆ ನಾನು ಮುಗಿಸ್ಬಿಡ್ತೀನಿ, ಆಮೇಲೆ ಬೇಕಾದ್ರೆ ಮಾತಾಡ್ತೀನಿ. ಅವ್ರು ಟೈಮ್ ಕೊಟ್ರೆ ಒಂದ್ ಸೆಕೆಂಡ್ ಉತ್ತರ ಕೊಡಕ್ಕೆ ಇದನ್ನು ಕೊಡ್ತೀರಿ ಸರ್, ನೆಲಮಂಗಲ ಜೊತೆ ಇದನ್ನು ಕೊಡಿ ಸರ್ ಅಂತ ದಯವಿಟ್ಟು. ನಿಮಿಷ ನೀವು ಶೈಲೇಂದ್ ಸರ್ ಪ್ಲೀಸ್ ಸರ್, ಹೆಬ್ಬಾಳ ಫ್ಲೈಓವರ್ ತಾವು ಓಪನಿಂಗ್ ಮಾಡಿದ್ರಿ ಸರ್, ಅಲ್ಲಿ ಸರ್ ಟ್ರಾಫಿಕ್ ಮೊನ್ನೆ ನೀವು ಹೇಳ್ತೀರಿ HMT ಹತ್ರ ನಾವು 30-35 ಸರ್ಕಾರ ನೋಟ್ ಮಾಡಿದೆ, ಕೂತ್ಕೊಳ್ಳಿ. ಕರ್ನಾಟಕದವ್ರು ಬಹಳ ಜನ ನೀವು ಹೇಳಿದಿರಿ ಮೊನ್ನೆ, ಅದನ್ನು ಬೆಂಗಳೂರದವರೇ ಮಾತಾಡ್ಬೇಕು. ಮೊನ್ನೆ ತಾವು ಮಾತಾಡಿದಿರಿ. ಆಯ್ತು, ಓಕೆ. HMT ಹತ್ರ 35 ಮಿನಿಟ್ ಎಲ್ಲ ನಮ್ಗೆ ಹೇಳಿದ್ರಪ್ಪ, ಮತ್ತೆ ಅದನ್ನ ಯಾಕೆ ಹೇಳ್ತೀರಿ? ಈಗ ನಮ್ಮ ಇವರು ಅಶ್ವತ್ಥ ಪ್ರಕಾಶ್ ಮಾತಾಡಿದ್ದಾರೆ. ನೆಲಮಂಗಲ ರೋಡ್ ಇದನ್ನ ಜಿಂದಾಲ್ದ ಬಗ್ಗೆ ಅವ್ರು ಪ್ರಸ್ತಾವನೆ ಮಾಡಿದ್ದು ಮಾತಾಡಿದ್ದಾರೆ. ಗೊತ್ತಿದೆ, ತುಮಕೂರಿಂದಾಗ್ಲಿ ಹಾಸನಿಂದಾಗ್ಲಿ ಬರ್ಬೇಕಾದ್ರೆ ಬಹಳ ತೊಂದರೆ ಆಗ್ತಾ ಇದೆ. ಅದಕ್ಕೆ ಈ ವರ್ಷ ಬಜೆಟ್ ಅಲ್ಲಿ ಇನ್ನೊಂದು ಆಲ್ಟರ್ನೇಟಿವ್ ಏನ್ ಯೋಚನೆ ಮಾಡಿದೀವಿ ಅಂತಂದ್ರೆ, ಹಿಂದೆ 2006-08 ಒಂದು ನೋಟಿಫಿಕೇಶನ್ ಆಗಿದೆ. ಏನಪ್ಪಾ ಅಂದ್ರೆ ಸೊಂಡೆಕೊಪ್ಪ ನೆಲಮಂಗಲ, ಸೊಂಡೆಕೊಪ್ಪ, ತಾವರೆಕೆರೆ, ಬಿಡದಿ ಅಲ್ಲಿವರೆಗೂ ಒಂದು ರೋಡ್ ಮಾಡಿ ಅಟ್ಲೀಸ್ಟ್ ಒಂದು ರೋಡ್ ನ ಕಂಜೆಸ್ಟ್ ಈಸಿ ಮಾಡಬೇಕು ಅಂತ ಹೇಳಿ ಒಂದು ರೋಡ್ ನ ಇದೆ. ಅದನ್ನು ಕೂಡ ತಗೋಬೇಕು ಅಂದ್ಬಿಟ್ಟು ಈ ವರ್ಷ ಈಗಾಗಲೇ ಮಾಡಿದೀವಿ ಸರ್. ತುಂಬಾ ಧನ್ಯವಾದಗಳು. ಪ್ರಸಕ್ತ ಯಾಕೆಂದ್ರೆ ಆ ರೋಡ್ ಮಾಡಲಿಲ್ಲ ಅಂದ್ರೆ, ಯಾಕೆಂದ್ರೆ ನೀವು ಕೆಲವರು ಕುಣಗಲಿಂದ ಬರ್ಬೇಕಾದ್ರೆ ಮಾರ್ಗ ಮುಖಾಂತರ ಬರ್ತಾ ಇದ್ದೀರಿ. ಅದನ್ನು ಕೂಡ ನಮ್ಮ ಶೋಭಾ ಕಾರಂಜಿ ಅವರು ಮತ್ತು ಸೋಮಶೇಖರ್ ಒಂದು ರಿಕ್ವೆಸ್ಟ್ ಮಾಡಿದ್ದಾರೆ. ಅವ್ರು ಏನಪ್ಪಾ ಅಂತಂದ್ರೆ ತಾವರೆಕೆರೆವರೆಗೂ ಇದನ್ನ ಮೆಟ್ರೋ ತಗೊಂಡು ಹೋಗ್ಬೇಕು ಅಂತ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಅಲ್ಲಿಗೆ ಒಂದು ಡಬಲ್ ಡೆಕ್ಕರ್ ಹಾಕ್ಬೇಕು ಅಂತ ಯೋಚನೆ ಮಾಡಿದೀವಿ. ಅದಕ್ಕೆ ಯಾಕೆಂದ್ರೆ ಅಲ್ಲಿವರೆಗೂ ಆ ಮಾಗಡಿ ರೋಡ್ ಕೂಡ ಬಹಳ ವಿಪರೀತ ಟ್ರಾಫಿಕ್ ಆಗ್ಬಿಟ್ಟಿದೆ. ಅದು ಟ್ರಾಫಿಕ್ ಆಗಿದೆ. ಕೆಲವರು ಇದನ್ನ ಹಾಸನ ಕಡೆಯಿಂದ ಬರೋರಿಗೆ ಅದೊಂದು ರೋಡ್, ಇನ್ನೊಂದು ಸೊಂಡೆಕೊಪ್ಪ ಮೇಲೆ ಪಕ್ಕದಲ್ಲಿ ಬಂದು ಈಸ್ ಔಟ್ ಆಗಕ್ಕೆ ಟ್ರಾಫಿಕ್ ಸರ್. ಸೊಂಡೆಕೊಪ್ಪ ನೆಲಮಂಗಲದಿಂದ ಸೊಂಡೆಕೊಪ್ಪ ತಾವರೆಕೆರೆಗೆ ಮತ್ತೆ ಮೈಸೂರು ರೋಡಿಗೆ ಜಾಯಿನ್ ಆಗ್ತಕ್ಕಂಥ ಒಂದು ಮಾಡಿ ಸರ್. ಅದೇಪ್ಪ ಸುರೇಶ್, ಅದೇ ನೀವ್ ಹೇಳೋ ಸಜೆಷನ್. ಹಿಂದೆ ನೋಟಿಫಿಕೇಶನ್ ಆಗಿದೆ, 100 ಮೀಟರ್ಗೆ ನೋಟಿಫಿಕೇಶನ್ ಆಗಿದೆ. ನೋಟಿಫಿಕೇಶನ್ ಆಗಿತ್ತು ಸರ್. ಕೂತ್ಕೊಳ್ಳಿ ನಿಮಿಷ ನೀವು. ಯಾಕೆಂದ್ರೆ ಆ ತುಮಕೂರು ರೋಡು ಪ್ಲಸ್ ಮೈಸೂರು ಇದು ಹಾಸನ್ ರೋಡು, ಇವೆರಡು ರೋಡು ವಿಪರೀತ ಸೇರ್ಕೊಂಡು ಆ ರೋಡ್ಗೆ ಬಹಳ ಐ ಥಿಂಕ್ ಮುನ್ರಾಜ್ಗೆ ಬಹಳ ಆ ಕ್ಷೇತ್ರದವರು ಈಚೆ ಬರಕ್ಕೆ ಆಗ್ತಾ ಇಲ್ಲ ಅಲ್ಲಿಂದ. ಸೊ ಅದಕ್ಕೆ ಬೇರೆ ಒಂದು ವ್ಯವಸ್ಥೆ ಮಾಡ್ತಾ ಇದೀವಿ. ಈ ಸತಿ ಬಜೆಟ್ ಅಲ್ಲೂ ಸೇರಿದೀವಿ. BMRD ಇಂದ ತಗೋಬೇಕು ಅಂತ ಹೇಳಿ ಈಗಾಗಲೇ ಒಂದು ಪ್ರಸ್ತಾವನೆ ಇದೆ, ಮುಖ್ಯಮಂತ್ರಿಗಳು ಸೇರಿಸಿದ್ದಾರೆ.